ಟುನಿಯ ಈರುಳ್ಳಿ ಬೆಳೆ. ಪಕ್ಷಿಗಳ ಗ್ರಾಮ. ಅದು ಬೇಸಿಗೆ ಕಾಲ. ಆದ್ರಿಂದ ತರಕಾರಿಯ ಬೆಲೆ ತುಂಬಾನೇ ಹೆಚ್ಚಾಗಿತ್ತು. ಅದರಲ್ಲೂ ಈರುಳ್ಳಿಯ ಬೆಲೆ ಅಂತೂ ಆಕಾಶದ ಎತ್ತರಕ್ಕೆ ಹೋಗಿತ್ತು. 1 ಕೆಜಿ ಈರುಳ್ಳಿಗೆ 100 ರೂಪಾಯಿ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಈರುಳ್ಳಿ ತಗೊಳ್ಳೋದಂದ್ರೇನೆ ಹೆದರ್ತಾ ಇದ್ರು. ಹೀಗಿರುವಾಗ ಟುನಿಗೂ ಬಚ್ಚಿ ಅವಳ ಮನೆ ಹೊರಗಡೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಿದ್ಲು. ಬುಜ್ಜಿ ಪಕ್ಕದಲ್ಲೇ ಕೂತ್ಕೊಂಡು ಮನೆ ಬಜೆಟ್ನ ನೋಡ್ತಾ ಇದ್ಲು. ಅಮ್ಮ, ಈ ಸಲ ಮನೆ ಬಜೆಟ್ ತುಂಬಾ ಹೆಚ್ಚಾಗಿ ಹೋಗ್ತಾ ಇದೆ. ಅದ್ರಲ್ಲೂ ಈರುಳ್ಳಿಗೆ ನಾವು ಈ ತಿಂಗಳು 500 ರೂಪಾಯಿ ಖರ್ಚು ಮಾಡಿದೀವಿ ಅಮ್ಮ. ಅಪ್ಪ ಕಳ್ಸಿರೋ ಹಣದಲ್ಲಿ ಅರ್ಧ ಹಣ ಈ ಈರುಳ್ಳಿಗೆನೆ ಸರಿ ಹೋಗ್ತಾ ಇದೆ. ಹೀಗೇನೆ ಇದ್ರೆ ನಮ್ಮ ಮನೆ ಬಜೆಟ್ ಅಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಅಮ್ಮ. ಹಣ ಉಳಿಯೋದೇ ಇಲ್ಲ. ಹೌದು ಬುಜ್ಜಿ, ಕೆಜಿ 100 ರೂಪಾಯಿ ಅಂತಿದ್ದಾರೆ. ಏನ್ ಮಾಡೋದೋ ಏನೋ. ನನ್ನ ಫ್ರೆಂಡ್ಸ್ ಕೂಡ ಲಂಚ್ ಬಾಕ್ಸ್ ಅಲ್ಲಿ ಆನಿಯನ್ ಪಕೋಡ ತಗೊಂಡು ಬರೋದನ್ನ ನಿಲ್ಸೇ ಬಿಟ್ರು ಗೊತ್ತಾ. ಆವಾಗ್ಲೇ ಚೌಟಿಗಿಳಿ ಅಲ್ಲಿಗೆ ಬಂದ್ಲು. ಅವಳ ಮುಖ ಯಾಕೋ ಬಾಡಿ ಹೋಗಿತ್ತು. ಟುನಿ, 2 ಈರುಳ್ಳಿ ಇದ್ರೆ ಕೊಡ್ತೀಯಾ? ನನ್ ಗಂಡನಿಗೆ ಈರುಳ್ಳಿ ದೋಸೆ ಬೇಕು ಅಂತ ಕೇಳಿದ್ರು. ಬರೀ ದೋಸೆ ಮಾಡಿ ಕೊಟ್ರೆ ಅವ್ರ ಮುಖ ದಪ್ಪ ಮಾಡ್ಕೊಂಡಿದ್ದಾರೆ. ಅಯ್ಯೋ ಚೋಟು, ನನ್ ಮನೇಲಿ ಇರೋದು ಕೂಡ 2. ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ಯಾಕೆ ನಾವು ಈರುಳ್ಳಿ ಬೆಳೆಸಬಾರ್ದು? ಏನು, ವ್ಯವಸಾಯನಾ? ಅಯ್ಯೋ, ಅಷ್ಟು ತಾಳ್ಮೆ ನನ್ನ ಹತ್ರ ಇಲ್ಲಮ್ಮ. ಕಷ್ಟಪಡದೆ ಫಲ ಬೇಕು ಅಂತ ಕೇಳಿದ್ರೆ ತಪ್ಪಲ್ವಾ? ಕಷ್ಟಪಟ್ಟು ಈರುಳ್ಳಿ ಬೆಳೆಸೋಣ. ಆವಾಗ ಮಾರ್ಕೆಟ್ಗೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈರುಳ್ಳಿ ನಮಗೆ ಇಲ್ಲೇ ಸಿಗುತ್ತೆ. ಹಣ ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಹಾಗಂತ ಅವ್ರು ಮಾತಾಡ್ತಾ ಇದ್ದಿದ್ದನ್ನ ಚಿಚ್ಚು ಅವಳ ಮನೆ ಕಿಟಕಿಯಿಂದ ನೋಡಿದ್ಲು. ಅವಳಿಗೂ ಒಂದು ಐಡಿಯಾ ಬಂತು. ಅವಳು ಕೂಡ ಈರುಳ್ಳಿ ಬೆಳೆಸಿ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡು ಅವಳ ಮಗ ಚಿನ್ನು ಹತ್ರ, ಚಿನ್ನು, ನಾನು ಕೂಡ ಈರುಳ್ಳಿ ಬೆಳೆಸಿ ವ್ಯಾಪಾರ ಮಾಡ್ತೀನಿ ಕಣೋ. ಕೆಜಿ 100 ರೂಪಾಯಿ ಅಂದ್ರೆ 1 ಮೂಟೆ ಮಾರಿದ್ರೆ ಎಷ್ಟು ಹಣ ಸಿಗುತ್ತೆ? ನಾನು ಕೂಡ ಈರುಳ್ಳಿ ಬೆಳೆಸ್ತೀನಿ. ಆದ್ರೆ ಆ ಟುನಿ ತರ ಮಣ್ಣಲ್ಲಿ ಕೈ ಇಟ್ಟು ಕಷ್ಟಪಡಲ್ಲ. ಹೊಸ ರೀತಿಯಲ್ಲಿ ಬೆಳೆಸ್ತೀನಿ ಕಣೋ. ಈರುಳ್ಳಿ ಬೆಳೆಸ್ತೀಯಾ? ಅದನ್ನು ಹೊಸ ರೀತಿಯಲ್ಲ. ಅದ್ ಹೇಗಮ್ಮ? ಪ್ಲಾಸ್ಟಿಕ್ ಈರುಳ್ಳಿ ಮಾಡ್ತೀಯಾ? ಬಾಯ್ ಮುಚ್ಚೋ, ಪ್ಲಾಸ್ಟಿಕ್ ಈರುಳ್ಳಿ ಅಲ್ಲ ಕಣೋ. ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ? ನನ್ನ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ. ಈರುಳ್ಳಿ ಖಾರ ಇರುತ್ತೆ ಅಲ್ವಾ? ನನ್ನ ಈರುಳ್ಳಿ ತುಂಬಾ ಸಿಹಿಯಾಗಿರುತ್ತೆ. ಆ ಥರ ಮಾಡ್ತೀನಿ ನಾನು. ಅಮ್ಮ, ಈರುಳ್ಳಿ ಅಂದ್ರೇನೆ ಘಾಟು, ಸಿಹಿಯಾಗಿ ಹೇಗಿರುತ್ತೆ ಅಮ್ಮ? ಇರುತ್ತೆ ಕಣೋ. ನಾನು ಬರೀ ನೀರು ಹಾಕಿ ಗೊಬ್ಬರ ಹಾಕಿ ಈರುಳ್ಳಿ ಬೆಳೆಸಲ್ಲ. ಅದಕ್ಕೆ ಅರೋಮ ಬರಕ್ಕೆ ಸ್ವಲ್ಪ ಸೆಂಟ್ ಹೊಡಿತೀನಿ. ಹಾಗೇನೆ ಸಿಹಿಯಾಗಿರಕ್ಕೆ ಸ್ವಲ್ಪ ಸಕ್ಕರೆ ನೀರು ಹಾಕ್ತೀನಿ. ಆವಾಗ ಆ ಈರುಳ್ಳಿ ಕಟ್ ಮಾಡುವಾಗ ವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅರೋಮ ಆನಿಯನ್ಸ್ ಅದ್ರ ಹೆಸರು, ಓಕೆನಾ? ಅಮ್ಮ, ನನಗೆ ಅಕ್ಕ ನೀನು ಮಾಡೋ ಎಕ್ಸ್ಪೆರಿಮೆಂಟ್ ಇಷ್ಟ ಆಗ್ತಿಲ್ಲ. ಅಪ್ಪನಿಗೆ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಕೊಂದೇ ಹಾಕ್ಬಿಡ್ತಾರೆ. ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಡ. ಅವ್ರಿಗೆ ಗೊತ್ತಾಗಲ್ಲ ಕಣೋ, ಇದನ್ನ ಬೆಳೆಸೋದು ನಾವೇ. ನನ್ನ ಮಾತು ಕೇಳು. ಸೆಂಟ್ ಹಾಕಿ ಸಕ್ಕರೆ ನೀರು ಹಾಕಿ ಈರುಳ್ಳಿ ಬೆಳೆಸಿದ್ರೆ ನಾವಿದನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಹೀಗಿರುವಾಗ ಮರುದಿನ ಬೆಳಗ್ಗೆ ಟುನಿಗೂ ಬಚ್ಚಿ ಅವಳ ಮನೆ ತೋಟದಲ್ಲಿ ಅನ್ಕೊಂಡ ಹಾಗೇನೆ ಈರುಳ್ಳಿ ಬೆಳೆಸಕ್ಕೆ ಶುರು ಮಾಡಿದ್ಲು. ತುಂಬಾನೇ ಕಷ್ಟಪಟ್ಟು ಚೋಟು ಹಾಗೂ ಬುಜ್ಜಿ ಇಬ್ರು ಅವಳಿಗೆ ಸಹಾಯ ಮಾಡ್ತಾ ಇದ್ರು. ಅಮ್ಮ, ಈ ಮಣ್ಣಿವಾಗ ತುಂಬಾ ಚೆನ್ನಾಗಿದೆ ಅಲ್ಲ? ಈರುಳ್ಳಿಗೆ ದಿನ 2 ಸಲ ನೀರು ಉಯ್ಬೇಕಮ್ಮ. ಹೌದು ಬುಜ್ಜಿ, ನೀರು ಇದ್ರೇನೆ ಅಲ್ವಾ ಈರುಳ್ಳಿ ಚೆನ್ನಾಗಿ ಬೆಳೆದು ಬರೋದು. ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗೆ ಅವಳು ತೋಟಕ್ಕೆ ಹೋದ್ಲು. ಅಲ್ಲಿ ಅವಳ ಮನೆಯಲ್ಲಿ ಸ್ವಲ್ಪ ಚಿಗುರು ಬಂದಿರುವ ಈರುಳ್ಳಿಗಳನ್ನ ತಗೊಂಡ್ ಬಂದು ಮಣ್ಣಲ್ಲಿ ಹಾಕ್ತಾ ಇದ್ಲು. ಚಿನ್ನು, ಹೋಗಿ ಸ್ವಲ್ಪ ಸಕ್ಕರೆ ಡಬ್ಬ ತಗೊಂಡ್ ಬಾ. ಹಾಗೆಯೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಸೆಂಟ್ ಬಾಟಲ್ ಇದೆ, ತಗೊಂಡ್ ಬಾ. ಅದನ್ನ ತಗೊಂಡ್ ಬಂದು ಬೇಗ ಕೆಲಸ ಮಾಡೋಣ. ಆವಾಗ ಚಿನ್ನು ಇಷ್ಟಾನೇ ಇಲ್ದೆ ತಗೊಂಡ್ ಬಂದು, ಅಮ್ಮ, ಈ ಸೆಂಟು ತುಂಬಾ ಕಾಸ್ಟ್ಲಿ. ಇದನ್ನ ಮಣ್ಣಲ್ಲಿ ಉಯ್ದು ಯಾಕಮ್ಮ ವೇಸ್ಟ್ ಮಾಡ್ತೀಯಾ? ಹಣ ಖರ್ಚು ಮಾಡದೆ ಏನು ಸಿಗಲ್ಲ ಕಣೋ. ಸೆಂಟ್ ಕಾಸ್ಟ್ಲಿ ಆದ್ರೆ ಏನೋ, ಈ ಆನಿಯನ್ ಕೂಡ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಇದನ್ನ ಮಾರಿ ನಾನು ತುಂಬಾನೇ ಹಣ ಸಂಪಾದನೆ ಮಾಡ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ 1 ಬಕೆಟ್ ನೀರಲ್ಲಿ ಸ್ವಲ್ಪ ಸೆಂಟು ಹಾಗೇನೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಅದನ್ನ ಈರುಳ್ಳಿಯ ಮೇಲೆ ಹುಯ್ದ್ಲು. ಆಹಾ, ಇವಾಗ ನೋಡು, ಇನ್ನು ಸ್ವಲ್ಪ ದಿನದಲ್ಲಿ ಈ ಈರುಳ್ಳಿಗಳಿಗೆ ಸಿಹಿಯಾಗಿ ಅರೋಮಾ ಆನಿಯನ್ಸ್ ಬರುತ್ತೆ. ನಾಳೆ ನ್ಯೂಸ್ ಪೇಪರಲ್ಲಿ ನನ್ನ ಹೆಸರು ಕೂಡ ಬರುತ್ತೆ ಕಣೋ. ನ್ಯೂಸ್ ಪೇಪರಲ್ಲಿ ಹೆಸರು ಬರುತ್ತೋ ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ಅಪ್ಪ ಅಂತೂ ನಮ್ಮಿಬ್ರನ್ನ ಒದಿಯೋದಂತೂ ಖಂಡಿತ. ಹೀಗೆ ಕೆಲವು ದಿನಗಳು ಹೋಯ್ತು. ಟುನಿ ತೋಟದಲ್ಲಿ ಈರುಳ್ಳಿಗಳು ಮೊಳಕೆ ಬಂತು. ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅವಳು ದಿನಾನು 2 ಹೊತ್ತು ಆ ಗಿಡಗಳಿಗೆ ನೀರು ಇತ್ತಾ ಇದ್ಲು. ಅವಾಗ ಮಹಿಯದ್ದು ಬಂದು ನೋಡಿ ಅವಳನ್ನ ತುಂಬಾನೇ ಮೆಚ್ಕೊಂಡ್ರು. ಸೂಪರ್ ಟುನಿ, ಈ ಈರುಳ್ಳಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ತುಂಬಾ ಆರೋಗ್ಯವಾಗಿದೆ ಅಂತ. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗಿಯ ತೋಟದಲ್ಲಿ ಆ ಸೆಂಟ್ ಸ್ಮೆಲ್ ಎಲ್ಲ ಹೋಗಿ ಇವಾಗ ಏನೋ ವಾಸನೆ ಬರ್ತಾ ಇತ್ತು. ಆವಾಗ ಚಿನ್ನು ಮೂಗ್ ಮುಚ್ಕೊಂಡು, ಅಮ್ಮ, ಏನೋ ಕೆಟ್ಟ ವಾಸನೆ ಬರ್ತಾ ಇದೆ ಅಮ್ಮ. ಅದು ನಮ್ಮ ತೋಟದಿಂದಾನೇ ಬರ್ತಾ ಇದೆ. ಜಾಸ್ಮಿನ್ ಸ್ಮೆಲ್ ಎಲ್ಲ ಹೋಗಿ ಇದೇನಮ್ಮ ಇದು ಕೆಟ್ಟ ವಾಸನೆ? ಅದು ಈರುಳ್ಳಿ ಬೆಳೆಯೋ ವಾಸನೆ ಕಣೋ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ನಿನಗೆ ಕೋಲ್ಡ್ ಆಗಿದೆ. ಸರಿ ಬಾ, ನಮ್ಮ ಈರುಳ್ಳಿ ಹೇಗೆ ಬೆಳೆದಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣವಾ? ಹಾಗಂತ ಹೇಳಿ ಚಿಚು ಹಾಗೂ ಚಿನ್ನು ಇಬ್ರು ಅವ್ರ ತೋಟಕ್ಕೆ ಹೋಗಿ ನೋಡಿದ್ರೆ
ಅಲ್ಲಿ ಅವರು ನಟ್ಟಿಟ್ಟಿದ್ದ ಈರುಳ್ಳಿ ಎಲ್ಲಾನು ಕಪ್ಪಾಗಿ ತುಂಬಾನೇ ಕೆಟ್ಟೋಗಿ ಅದರಿಂದಾನೇ ವಾಸನೆ ಬರ್ತಾ ಇತ್ತು. ಏನಿದೋ ಈರುಳ್ಳಿ ಬರ್ತಾ ಇದರಿಂದ ವಾಸನೆ ಮಾತ್ರ ಬರ್ತಾ ಇದೆ. ಅಮ್ಮ, ಸಕ್ಕರೆ ನೀರು ಸೆಂಟಾಗ್ತೆ ಅಲ್ವಾ, ಅದಕ್ಕೆ ಈ ಈರುಳ್ಳಿ ಎಲ್ಲ ಕೆಟ್ಟೋಗಿದೆ ಅಂತ ಅನಿಸ್ತಿದೆ. ಎಲ್ಲ ಕಣ, ಇನ್ನು ಸ್ವಲ್ಪ ದಿನ ಬೇಕು. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆನಿಯನ್ ಅಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ಅದೇ ಹೊರಗಡೆ ಬರುತ್ತೆ ನೋಡೋ. ಹೀಗೆ ಇನ್ನು ಕೆಲವು ದಿನಗಳು ಹೋಯ್ತು. ಟುನಿಯ ಮನೆ ತೋಟದಲ್ಲಿದ್ದ ಈರುಳ್ಳಿಗಳೆಲ್ಲ ಚೆನ್ನಾಗಿ ಬೆಳೆದಿತ್ತು. ಟುನಿ ಅದನ್ನೆಲ್ಲ ಹಳ್ಳ ತೋಡಿ ತೆಗೆದ್ಲು. ಆ ಈರುಳ್ಳಿಗಳೆಲ್ಲ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಆವಾಗ ಊರಿನವರು ಎಲ್ರು ಕೂಡ ಟುನಿ ಮನೆಯಲ್ಲಿರುವ ಈರುಳ್ಳಿನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ರು. ವಾವ್ ಟುನಿ, ಈರುಳ್ಳಿ ಮಾರ್ಕೆಟಲ್ಲಿ ಸಿಗೋದ್ಕಿಂತ ಇಲ್ಲಿ ತುಂಬಾನೇ ಫ್ರೆಶ್ ಆಗಿದೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಈ ಈರುಳ್ಳಿಯಲ್ಲಿ 3 ಕೆಜಿ ನನಗೆ ಕೊಡ್ಬೇಕು. ಹೌದು ಟುನಿ, ನನಗೂ 1 ಕೆಜಿ ಬೇಕು. ಹೊರಗಡೆ 100 ರೂಪಾಯಿ, ನೀನ್ ಎಷ್ಟು ರೂಪಾಯಿ ಕೊಡ್ತಿದ್ಯಾ? ನಾನು ಬರೀ 10 ರೂಪಾಯಿಗೆ ಕೊಡ್ತೀನಿ. ನನಗೆ ಲಾಭ ಬೇಡ, ಖರ್ಚು ಮಾಡಿದ ಹಣ ಸಿಕ್ಕಿದ್ರೆ ಸಾಕು. ಟುನಿನ ಎಲ್ರೂ ಮೆಚ್ಕೊಂಡು ಅವಳತ್ರ ಈರುಳ್ಳಿ ತಗೊಳ್ತಿದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ಹೊಟ್ಟೆ ಕಿಚ್ಚಾಯ್ತು. ಅವಳು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಈ ರೀತಿ ಜೋರಾಗಿ ಕಿಚ್ಚಿದ್ಲು. ಎಲ್ರೂ ನಿಂತ್ಕೊಳ್ಳಿ, ಇವಾಗ್ಲೇ ಟುನಿ ಕೊಡುವ ಆ ಹಳೆ ಆನಿಯನ್ನ ತಗೊಳ್ಬೇಡಿ. ನನ್ನ ಹತ್ರ ಹೊಸ ಆನಿಯನ್ ಇದೆ. ಅದನ್ನ ಕಟ್ ಮಾಡಿದ್ರೆ ಕಣ್ಣು ಉರಿಯಲ್ಲ, ಹಾಗೇನೆ ಕಣ್ಣಿಂದ ನೀರ್ ಬರಲ್ಲ, ಅರೋಮಾನು ಬರುತ್ತೆ. ಆನಿಯನ್ ಸ್ಮೆಲ್ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರೆಲ್ಲ ನಾಳೆ ನನ್ನ ತೋಟಕ್ಕೆ ಬಂದು ತಗೊಂಡು ಹೋಗಿ. ಏನ್ ಹೇಳ್ತಿದ್ಯಾ ಚಿಚ್ಚು, ಆನಿಯನ್ ಸ್ಮೆಲ್ ಬರಲ್ವಾ? ಅದರಲ್ಲಿ ಬೇರೆ ಅರೋಮಾ ಬರುತ್ತಾ? ಹಾಗಾದ್ರೆ ಖಂಡಿತ ನಾನು ಬಂದು ತಗೊಳ್ತೀನಿ. ಆಂಟಿ, ಅಂದ್ರೆ ಆ ಈರುಳ್ಳಿ ಐಸ್ ಕ್ರೀಮ್ ತರ ಇರುತ್ತಾ? ಹೌದ್ ಕಣೋ, ಸಿಹಿಯಾಗಿರುತ್ತೆ. ನಾಳೆ ಬಂದು ತಗೊಂಡು ಹೋಗೋ. ಅವಾಗ ಡಾಕ್ಟರ್ ಕುಹು, ಚಿಚ್ಚು, ಈರುಳ್ಳಿ ಅಂದ್ರೇನೆ ಖಾರ ಇರ್ಬೇಕು, ನೀನು ಸಿಹಿಯಾಗಿದೆ ಅಂತೀಯಾ? ಹಾಗಾದ್ರೆ ಅದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ನೀನು ಡಾಕ್ಟರ್, ನಾನು ಸೈಂಟಿಸ್ಟು. ನಾಳೆ ಈರುಳ್ಳಿ ಹೇಗಿದೆ ಅಂತ ಎಲ್ರೂ ಬಂದು ನೋಡಿ. ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ತೋಟದಲ್ಲಿ ನಿಂತ್ಕೊಂಡಿದ್ಲು. ಪಕ್ಷಿಗಳು ಎಲ್ರೂ ಚಿಚುವಿನ ಈರುಳ್ಳಿ ನೋಡಕ್ಕೆ ಬಂದಾಗ ಚಿಚು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು. ಚಿನ್ನು, ಬೇಗ ಈರುಳ್ಳಿನ ತೆಗಿಯೋ, ಒಂದು ಗೋಣಿನೂ ತಗೊಂಡ್ ಬಾ, ಅದರಲ್ಲಿ ಈರುಳ್ಳಿ ಎಲ್ಲ ಹಾಕ್ಬೇಕು. ಹಾಗಂತ ಹೇಳಿ ಚಿಚು ಅವಳು ನಟ್ಟಿಟ್ಟಿದ್ದ ಈರುಳ್ಳಿನ ಹೊರಗಡೆ ತೆಗ್ದಾಗ ಅಲ್ಲಿ ಈರುಳ್ಳಿ ಇತ್ತಿಲ್ಲ, ಹಾಳಾಗೋಗಿರುವ ಕಪ್ಪಾಗಿರುವ ಒಂದು ಮುದ್ದೆ ಮಾತ್ರ ಇತ್ತು. ಅದರಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಅದನ್ನ ನೋಡ್ತಾ ಇದ್ದ ಎಲ್ರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಎಲ್ರೂ ತಕ್ಷಣ ಆ ವಾಸನೆಗೆ ಮೂಗ್ ಮುಚ್ಕೊಂಡ್ರು. ಅರೆ, ಇದೇನಿದು ಆನಿಯನ್ ಕಪ್ಪಾಗಿದೆ? ಒಂದು ವೇಳೆ ಬ್ಲ್ಯಾಕ್ ಆನಿಯನ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ವಾ? ಅಮೆರಿಕದಲ್ಲಿ ಇದೇ ರೀತಿ ಇರುತ್ತಾ? ಆ ಕೆಟ್ಟೋಗಿರುವ ಈರುಳ್ಳಿಯಿಂದ ವಾಸನೆ ತುಂಬಾನೇ ಜಾಸ್ತಿ ಬರ್ತಾ ಇತ್ತು. ಆದ್ರಿಂದ ಎಲ್ರೂ ಕೂಡ ಅವ್ರ ಮೂಗನ್ನ ಮುಚ್ಕೊಂಡ್ರು. ಪಕ್ಷಿಗಳಿಗೂ ಕೂಡ ಆ ವಾಸನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅರೆ, ಇದೇನಿದು ಈರುಳ್ಳಿ ಸ್ಮೆಲ್ ಬರ್ತಾ ಇಲ್ಲ, ಏನೋ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಚಿಚು, ಏನ್ ಮಾಡ್ತಿದ್ಯಾ? ಅಯ್ಯೋ, ಅದು ಈರುಳ್ಳಿನೇ ಅಲ್ಲ, ನೋಡಿದ್ರೇನೆ ಅರ್ಥ ಆಗ್ತಾ ಇದೆ, ಅದು ಹಾಳಾಗೋಗಿದೆ. ಅದನ್ನ ತಿಂದ್ರೆ ನಮ್ ಹೊಟ್ಟೆನೆ ಹಾಳಾಗೋಗೋದು. ಆವಾಗ ಚಿಚುಕಾಗೆ ಬೇಜಾರಿಂದ ಎಲ್ಲರ ಹತ್ತಿರನು ಬಂದು, ಅಯ್ಯೋ ನನ್ನ ಈರುಳ್ಳಿ, ನಾನು ಕಷ್ಟಪಟ್ಟು ರೆಡಿ ಮಾಡಿದ್ದು ಎಲ್ಲ ಹಾಳಾಗೋಯ್ತು. ನನ್ನ ಸೆಂಟ್ ಹಾಳಾಯ್ತು, ನನ್ನ ಸಕ್ಕರೆ ಹಾಳಾಯ್ತು. ಚಿಚು, ನಾನು ಹೇಳ್ದೆ ಅಲ್ವಾ, ಸಕ್ಕರೆ ನೀರು ಸೆಂಟ್ ಹಾಕಿ ಯಾರಾದ್ರೂ ಗಿಡ ಬೆಳೆಸ್ತಾರಾ? ಆತರ ಮಾಡಿದ್ರೆ ನೀನ್ ಬೆಳೆಸೋ ಗಿಡನೋ ನಾಶ ಆಗಲ್ವಾ? ಆವಾಗ್ಲೇ ಹೇಳ್ದೆ ಆನಿಯನ್ ಅಂದ್ರೆ ಖಾರ ಇರ್ಬೇಕು ಅಂತ. ಹೌದು, ನಾನು ಕೂಡ ಅಮ್ಮನ ಹತ್ರ ಹೇಳ್ದೆ ಸಕ್ಕರೆ ನೀರು ಉಯ್ಯೋದ್ ಬೇಡ ಅಂತ. ಇವಾಗ ಸಕ್ಕರೆ ನೀರು ಉಯ್ದಿದ್ರಿಂದಾನೆ ಆ ಈರುಳ್ಳಿ ಎಲ್ಲಾನು ಹಾಳಾಗೋಯ್ತು. ಆವಾಗ ಬುಜ್ಜಿ ನಗುತ್ತಾ, ಆಂಟಿ, ಆ ಈರುಳ್ಳಿನ ಫೇಸ್ ಪ್ಯಾಕ್ ಮಾಡಿ ಹಾಕೊಳ್ಳಿ. ವಾಸನೆ ಸೆಂಟ್ ವಾಸನೆ ಬರಲ್ಲ, ಆದ್ರೆ ಫೇಸ್ ಗ್ಲೋ ಆಗುತ್ತೆ. ಎಲ್ರೂ ಜೋರಾಗಿ ನಗಾಡಿದ್ರು. ಚಿಚುಗೆ ಅವಮಾನ ಅನಿಸ್ತು. ಅವಳು ಹಾಳಾಗೋಗಿರುವ ಈರುಳ್ಳಿನೆಲ್ಲ ದೂರ ಬಿಸಾಕದ್ಲು. ಆವಾಗ ಅವಳ ಪರಿಸ್ಥಿತಿ ನೋಡಿ ಟುನಿ ಅವಳ ಹತ್ರ ಬಂದು, ಚಿಚು, ಬೇಜಾರ್ ಮಾಡ್ಕೊಳ್ಬೇಡ. ವ್ಯವಸಾಯ ಮಾಡೋದು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಎಲ್ಲ ವಿಷಯನೂ ತಿಳ್ಕೊಂಡು ಮಾಡ್ಬೇಕು. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ. ಈರುಳ್ಳಿ ನನ್ನ ಹತ್ರ ಇದೆ, ನಾನು ನಿನಗೆ ಫ್ರೀಯಾಗಿ ಕೊಡ್ತೀನಿ. ನೀನು ಕೂಡ ಕಷ್ಟಪಟ್ಟಿದೀಯ ಅಲ್ವಾ? ಆವಾಗ ಚಿಚು ಸಂತೋಷದಿಂದ, ಆದ್ರೆ ಟುನಿ, ನೀನು ಆ ಈರುಳ್ಳಿ ಗಿಡಕ್ಕೆ ಏನ್ ಹಾಕ್ದೆ? ವಜ್ರ, ಚಿನ್ನ, ಬೆಳ್ಳಿ ಏನಾದ್ರೂ ಹಾಕಿದ್ಯಾ? ಈರುಳ್ಳಿ ಹೇಗ್ ಚೆನ್ನಾಗಿ ಬಂತು? ನಾನು ಏನೂ ಹಾಕಿಲ್ಲ. 2 ಹೊತ್ತು ನೀರು ಹಾಕ್ದೆ, ಆಮೇಲೆ ಸರಿಯಾದ ಗೊಬ್ಬರನ ಹಾಕ್ದೆ ಅಷ್ಟೇ. ಏನೋ ಗೊಬ್ಬರ ನೀರಾ? ಈ ಮಣ್ಣಿಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ನಾನು ಸಕ್ಕರೆ ನೀರು ಹಾಕದೆ, ಸೆಂಟೊಡ್ದೆ, ಆದ್ರೆ ಗೊಬ್ಬರ ಮತ್ತು ನೀರಿಗೆ ಇಷ್ಟು ಆನಿಯನ್ನ ಕೊಟ್ಟಿದೆ. ಭೂಮಿಗೆ ಟೇಸ್ಟ್ ಇದೆ, ನಿನಗೆ ಕಾಮನ್ ಸೆನ್ಸ್ ಇಲ್ಲ. ಇನ್ನೊಂದ್ಸಲ ಈ ರೀತಿ ಮಾಡ್ತೀಯ ಅಂತ ಹೇಳಿದ್ರೆ ಅಷ್ಟೇ. ಮತ್ತೆ ಇವಾಗ ಟುನಿ, ಆನಿಯನ್ ಏನ್ ಮಾಡೋದು? ಏನ್ ಮಾಡೋದೇನೋ, ಆನಿಯನ್ ಪಕೋಡ ಮಾಡೋಣ. ನಾನು ಹಿಟ್ಟು ಬೆರೆಸ್ತೀನಿ, ಟುನಿ ಆನಿಯನ್ ಕಟ್ ಮಾಡೋ. ಆವಾಗ ಎಲ್ರು, ಅಯ್ಯಯ್ಯೋ, ನೀನು ಹಿಟ್ಟು ಬೆರೆಸ್ತೀಯಾ? ಬೇಡಮ್ಮ, ಸೆಂಟ ಹಾಕೋದಿಲ್ಲ ಕಣೆ. ಎಲ್ರೂ ನಗಾಡಿದ್ರು. ಹಾಗೆ ಆ ದಿನ ಟುನಿಯ ಮನೆಯಲ್ಲಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಆನಿಯನ್ ಪಕೋಡ ಪಾರ್ಟಿ ಸಿಕ್ತು. ಚಿನ್ನಕ್ಕಾಗಿ ಆನಿಯನ್ ಪಕೋಡ ತಿಂದು, ವಾವ್ ಟುನಿ ಆಂಟಿ, ಆನಿಯನ್ ಪಕೋಡ ತುಂಬಾ ಚೆನ್ನಾಗಿದೆ. ಅಮ್ಮ, ನೀನು ಕೂಡ ಇದೇ ರೀತಿ ಮಾಡ್ಬೋದಲ್ವಾ? ಆದ್ರೆ ನಾರ್ಮಲ್ ಆಗಿ ಮಾಡೋ, ಅದ್ರಲ್ಲಿ ಎಕ್ಸ್ಟ್ರಾ ಮಿಕ್ಸ್ ಮಾಡಬೇಡ. ಮಾಡಲ್ಲ ಕಣೋ, ಎಲ್ಲಿ ಸೆಂಟ್ ಕೂಡ ಖಾಲಿ ಆಯ್ತಲ್ವಾ,
ಮತ್ತೆ ಇನ್ನೇನ್ ನಾನು ಹಿಟ್ಟಲ್ಲಿ ಮಿಕ್ಸ್ ಮಾಡೋದು? ಹಾಗೆ ಟುನಿಯ ಪ್ಲಾನ್ ಸಕ್ಸಸ್ ಆಯ್ತು, ಚಿಚುನ ಪ್ಲಾನ್ ಫ್ಲಾಪ್ ಆಯ್ತು. ಆದ್ರೆ ಎಲ್ರಿಗೂ ಆ ದಿನ ಒಂದು ಟ್ರೀಟ್ ಅಂತೂ ಸಿಕ್ತು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ವ್ಯವಸಾಯ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡ್ಬೇಕು. ನನಗೆ ಎಲ್ಲ ಗೊತ್ತು ಅಂತ ಮಾಡೋರಿಗೆ ಕೊನೆಗೆ ಚಿಚುಕಾಗಿಯ ಪರಿಸ್ಥಿತಿನೇ ಬರೋದು. ಪಕ್ಷಿಗಳ ಊರಿನಲ್ಲಿ ಅದು ಬೇಸಿಗೆ ಕಾಲ. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬೆಳಿಗ್ಗೆ 10 ಗಂಟೆಗೆನೆ ಊರಲ್ಲಿ ಹೊರಗಡೆ ಯಾರೂ ಇಲ್ಲ. ಮರದಲ್ಲಿರುವ ಎಲೆಗಳು ಎಲ್ಲಾನು ಒಣಗೋಗಿ ಬಿದ್ದಿತ್ತು. ಚಿಚುಕಾಗಿಯ ಮನೆಯಲ್ಲಿ ಇಬಿ ಮೀಟರ್ ತುಂಬಾ ಸ್ಪೀಡಾಗಿ ಓಡ್ತಾ ಇರೋದ್ರಿಂದ ಚಿಚು ಫ್ಯಾನ್ ಕೂಡ ಆಫ್ ಮಾಡಿ ಇಟ್ಟಿದ್ಲು. ಕೈಯಲ್ಲಿ ಒಂದು ಬೀಸಣಿಗೆನ ಇಟ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಅವಳು ಗಾಳಿ ಬೀಸ್ತಾ ಇದ್ದಾಗ ಇನ್ನೊಂದ್ ಕಡೆ ಚಿನ್ನುಕಾಗೆ ಪುಸ್ತಕನ ಮುಂದ್ಗಡೆ ಇಟ್ಕೊಂಡು ಓದಕ್ಕಾಗದೆ ಪಾಪ ಕಷ್ಟಪಡ್ತಾ ಇದ್ದ. ಅಮ್ಮ ಪ್ಲೀಸ್ ಅಮ್ಮ, ಫ್ಯಾನ್ ಹಾಕಮ್ಮ, ಕನಿಷ್ಠ ಒಂದು ಸಿಂಗಲ್ ನಂಬರ್ ಅಲ್ಲಾದ್ರೂ ಫ್ಯಾನ್ ಹಾಕಮ್ಮ. ಲೇ ಚಿನ್ನು, ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಆಮೇಲೆ ಕರೆಂಟ್ ಬಿಲ್ ನೋಡಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇಷ್ಟು ಕೂಡ ಸೆಕೆನ ತಡ್ಕೊಳ್ಳೋದಿದ್ರೆ ಹೇಗೆ? ಇದನ್ನ ಸೌತ್ ಬಾತ್ ಅನ್ಕೋ, ಫ್ರೀಯಾಗಿ ಸ್ಲಿಮ್ ಆಗ್ತೀಯಾ. ಅಮ್ಮ ಮೊದ್ಲೇ ನಾನು ಸ್ಲಿಮ್ ಆಗಿದ್ದೀನಿ, ಇನ್ನು ಸ್ಲಿಮ್ ಆದ್ರೆ ಗಾಳಿಯಲ್ಲಿ ಆರೋಗ್ತೀನಿ. ಆವಾಗ್ಲೇ ಯಾರೋ ಮನೆ ಬಾಗಿಲನ್ನ ತಟ್ಟಿದ್ರು. ಚಿಚುಕಾಗಿಯ ಮನೆಯ ಅಂಗಳದಲ್ಲಿ ಟುನಿಗುಬ್ಬಚ್ಚಿ, ಅವಳ ಮಗಳು ಬುಜ್ಜಿಗುಬ್ಬಚ್ಚಿ, ಮಹಿಹದ್ದು ಮತ್ತು ಚೋಟುಗಿಳಿ ಹಾಗೂ ಅವಳ ಮಗ ಬನ್ನುಗಿಳಿ ನಿಂತ್ಕೊಂಡಿದ್ರು. ಅವರು ನೋಡಿ ಚಿಚಿಗೆ ಹಾರ್ಟ್ ಅಟ್ಯಾಕ್ ಬಂತು. ಅಯ್ಯಯ್ಯೋ, ಇವರೇನು ದಂಡಯಾತ್ರೆ ಬಂದಿದ್ದಾರೆ. ಇವಾಗ ಇವರಿಗೆ ನಾನು ಫ್ಯಾನ್ ಹಾಕ್ಬೇಕು, ಕುಡಿಲಿಕ್ಕೆ ತಂಪಾದ ನೀರ್ ಕೊಡ್ಬೇಕು. ಇದರಿಂದ ನನ್ ಬಜೆಟ್ ಜಾಸ್ತಿ ಆಗುತ್ತೆ. ಅಬ್ಬೋ, ಮನೆಗೆ ಸಂಬಂಧಿಕರು ಬಂದ್ರು, ಇವಾಗ ಫ್ಯಾನ್ ಹಾಕ್ತೀರಾ? ಶೋ, ಬಾಯ್ ಮುಚ್ಚೋ. ಫ್ಯಾನ್ ಕೆಟ್ಟೋಗಿದೆ ಅಂತ ಹೇಳು, ಇಲ್ಲದಿದ್ರೆ ನಾನಿನ್ನ ಕುಂದು ಬಿಡ್ತೀನಿ. ಚಿಚ್ಚು ಇಷ್ಟಾನೇ ಇಲ್ದೆ ಬಾಗಿಲನ್ನ ತೆರೆದ್ಲು. ಹಬ್ಬಬ್ಬಬ್ಬಬ್ಬ, ಏನ್ ಚಿಚ್ಚು ಇಷ್ಟೊಂದು ಬಿಸಿಲು. ನಮ್ಮ ಮನೆಯಲ್ಲಿ ಕರೆಂಟ್ ಹೋಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿ ನೆಮ್ಮದಿಯಾಗಿ ಕೂರೋಣ ಅಂತ ಬಂದು. ಏನ್ ಚಿಚ್ಚು, ನನ್ ಬನ್ನೋಗೆ ತುಂಬಾ ಗಂಟ್ಲು ಒಣಗ್ತಾ ಇದೆ ಅಂತೆ, ತಂಪಾದ ನೀರ್ ಕೊಡ್ತೀಯಾ? ಅದನ್ನು ಕೇಳಿ ಚಿಚುಕಾಗೆ, ಅಯ್ಯಯ್ಯೋ ಬನ್ನಿ ಬನ್ನಿ, ನನ್ ಮನೆಯಲ್ಲೂ ಕರೆಂಟ್ ಇಲ್ಲ. ಅದೇ ಹೇಳ್ಬೇಕು ಅಂತ ಇದ್ದೆ. ಫ್ಯಾನ್ ಕೂಡ ಕಾಯಿಲ್ ಹೋಗಿ ರಿಪೇರಿ ಆಗಿದೆ. ಫ್ಯಾನ್ ನ ರಿಪೇರಿಗೆ ಕೊಟ್ಟಿರೋದ್ರಿಂದ ಹಾಗೇನೆ ಕೂತಿದೀವಿ ನಾವು ಕೂಡ. ಆಂಟಿ, ಅದೇ ಎಸಿ ಇದೆ ಅಲ್ವಾ? ಎಸಿ ಹಾಕೊಳ್ಬೋದಲ್ವಾ? ಅಯ್ಯೋ ಬುಜ್ಜಿ, ಎಸಿ ವೇಸ್ಟ್ ಅದು. ಅದಕ್ಕೆ ರಿಮೋಟಿಗೆ ಹಾಕಕ್ಕೆ ಬ್ಯಾಟ್ರಿ ಇಲ್ಲ. ಅದನ್ನ ತಗೊಂಡ್ ಬರಕ್ಕೆ ಟೌನಿಗೆ ಹೋಗ್ಬೇಕು. ಬಿಸಿಲಲ್ಲಿ ಹೇಗೆ ಹೋಗೋದು ಅಂತ ಕೂತಿದೀನಿ. ಎಲ್ರೂ ಕೋಪದಿಂದ ಸೋಫಾದಲ್ಲಿ ಕೂತ್ಕೊಂಡಿದ್ರು. ಮನೆಯಲ್ಲಿ ತುಂಬಾನೇ ಸೆಕೆ ಆಗ್ತಾ ಇತ್ತು. ಚಿಚುಕಾಗೆ ಎಲ್ಲರಿಗೂ ಒಂದು ಎಲೆನ ತಗೊಂಡ್ ಬಂದು ಕೊಟ್ಲು. ತಗೊಳ್ಳಿ, ಎಕೋ ಫ್ರೆಂಡ್ಲಿ ಫ್ಯಾನ್ಸ್. ನೀವೇ ಕೈಯಲ್ಲಿ ಬೀಸ್ಕೋಬಹುದು, ಎಕ್ಸರ್ಸೈಸ್ ಆಗುತ್ತೆ, ಗಾಳಿ ಕೂಡ ಚೆನ್ನಾಗ್ ಬರುತ್ತೆ. ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ತಂಪಾದ ನೀರ್ ಕೊಡಿ. ಅದನ್ನು ಕೇಳಿದ ಚಿಚುಕಾಗೆ, ಅಯ್ಯೋ ಏನೋ ತಂಪಾದ ನೀರಾ? ಲೇ ಚಿನ್ನು, ಇವಾಗ ಫ್ರಿಜ್ಜಲ್ಲಿರುವ ನೀರ್ ಕುಡಿದ್ರೆ ಗಂಟ್ಲು ಕಟ್ಟುತ್ತೆ. ಎಲ್ಲರೂ ಹೇಳ್ತಾ ಇದ್ದಾರೆ ಬಿಸಿಲಲ್ಲೂ ಕೂಡ ಬಿಸಿ ಬಿಸಿ ನೀರ್ ಕುಡಿಬೇಕು ಅಂತ. ಅದಕ್ಕೇನೆ ನಾನು ಬಿಸಿ ಬಿಸಿ ನೀರ್ ಕಾಯಿಸಿ ನಿಮ್ಗೋಸ್ಕರ ತರ್ತೀನಿ. ಏನು ಬಿಸಿ ನೀರಾ? ಬೇಡಪ್ಪ ಬೇಡ. ಬಿಸಿ ಬಿಸಿ ನೀರ್ ಕುಡಿದ್ರೆ ಇನ್ನಷ್ಟು ಶೆಕೆ ಜಾಸ್ತಿ ಆಗುತ್ತೆ. ಸರಿ, ಮಡಿಕೆಯಲ್ಲಿ ತಂಪಾದ ನೀರಿರುತ್ತೆ ಅಲ್ವಾ, ಅದಾದ್ರೂ ಕೊಡ್ತೀಯಾ? ಅಯ್ಯೋ ತುನಿ, ಆ ಮಣ್ಣಿನ ಮಡಿಕೆ ಹೊಡೆದೋಯ್ತು. ಅದಕ್ಕೆ ಬಿಂದಿಗೆಯಲ್ಲಿ ನೀರ್ ತುಂಬಿಸಿ ಇಟ್ಟಿದ್ದೀನಿ, ಅದು ಉಗುರು ಬೆಚ್ಚಿಗೆ ಇರುತ್ತೆ. ಆ ನೀರ್ ತಂದು ಕೊಡ್ಲಾ, ಕುಡಿತೀರಾ? ಚಿಚುಕಾಗೆ ಅಡಿಗೆ ಮನೆಗೆ ಹೋಗಿ ಪೈಪ್ ಓಪನ್ ಮಾಡಿ ಬಿಸಿ ನೀರನ್ನ ಬಾಟ್ಲಲ್ಲಿ ಹಿಡ್ಕೊಂಡು ಬಂದು ಕೊಟ್ಲು. ಎಲ್ರಿಗೂ ದಾಹ ಆಗ್ತಾ ಇತ್ತು, ಆದ್ರೂ ಕೂಡ ಆ ಬಿಸಿ ನೀರನ್ನ ಅವರಿಂದ ಕುಡಿಯಕ್ಕಾಗ್ಲಿಲ್ಲ. ಮಧ್ಯಾಹ್ನ 1 ಗಂಟೆ ಸಮಯ. ಬಿಸಿಲು ಹೆಚ್ಚಾಗ್ತಾ ಇತ್ತು. ಮನೇಲಿದ್ದ ಎಲ್ರಿಗೂ ಹಸಿವಾಗ್ತಾ ಇತ್ತು. ಚಿಚಿಗೆ ಟೆನ್ಷನ್ ಶುರುವಾಯ್ತು. ಅವಳ ಮನ್ಸಲ್ಲಿ, ಅಯ್ಯೋ ಇವ್ರು ಯಾರು ಇನ್ನೂ ಹೊರಡುವ ರೀತಿ ಕಾಣಿಸ್ತಾ ಇಲ್ಲಲ್ಲ. ಇವ್ರು ಇಲ್ಲೇ ಇದ್ರೆ ಮಧ್ಯಾಹ್ನಕ್ಕೆ ಇವರಿಗೆ ಅಡಿಗೆ ಮಾಡ್ಬೇಕು. ನನ್ನ ರೇಷನ್ ಬಿಲ್ ಎಲ್ಲ ಜಾಸ್ತಿ ಆಗುತ್ತೆ. ಏನಾದ್ರೂ ಒಂದು ಐಡಿಯಾ ಮಾಡ್ಲೇಬೇಕಲ್ವಾ? ಫ್ರೆಂಡ್ಸ್, ನೀವೆಲ್ಲ ಬಂದಿದ್ದೀರಲ್ಲ, ನಾನಿವತ್ತು ಸ್ಪೆಷಲ್ ಆಗಿ ಬೇಳೆ ಸಾಂಬಾರ್ ಮಾಡಿದೀನಿ. ನೀವೆಲ್ಲರೂ ಬಿಸಿ ಬಿಸಿ ಊಟ ಮಾಡ್ಕೊಂಡು ಹೊರಡಿ. ಚಿಚ್ಚು, ಬೇರೆ ಸಾಂಬಾರ್ ರೈಸಾ? ಮೊಸರು ಇಲ್ವಾ? ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆನೆ ಬೆಕ್ಕು ಬಂದು ಹಾಲ್ನೆಲ್ಲ ಕುಡ್ದೋಗ್ಬಿಡ್ತು. ಅದಕ್ಕೆ ಮೊಸರು ಮಾಡಕ್ಕಾಗಿಲ್ಲ. ತುಪ್ಪ ಇದೆ, ಹಾಕ್ತೀನಿ. ಆದ್ರೆ ಅವಳು ಹಾಕೋದು ಬರೀ ಎಣ್ಣೆ. ಇದು ಅದ್ಭುತವಾಗಿರುತ್ತೆ. ಚಿಚುಕಾಗೆ ಅಡಿಗೆ ಮನೆಗೆ ಹೋದ್ಲು. ಅವಳು ಪ್ಲೇಟಲ್ಲಿ ಅನ್ನ ಹಾಕಿ ಅದರಲ್ಲಿ ಉಪ್ಪು ಖಾರ ಎಲ್ಲಾನು ಹೆಚ್ಚಾಗಿ ಹಾಕದ್ಲು. ಯಾಕಂದ್ರೆ ಉಪ್ಪು ಜಾಸ್ತಿ ಇದ್ರೆ ಯಾರು ಜಾಸ್ತಿ ತಿನ್ನಲ್ಲ, ಖಾರನು ಹೆಚ್ಚಾಗಿದ್ರೆ ಕುಡಿಯಕ್ಕೆ ನೀರಿಲ್ಲ ಅನ್ನೋದ್ರಿಂದ ಯಾರು ಸರಿಯಾಗಿ ಊಟ ಮಾಡಲ್ಲ. ಹಾಗಂತ ಹೇಳಿ ತಗೊಂಡ್ ಬಂದಿಟ್ಟಾಗ ಬುಜ್ಜಿಗುಬ್ಬಚ್ಚಿ ಅದರಲ್ಲಿ ಸ್ವಲ್ಪ ತಿನ್ನೋಡಿ, ಅಯ್ಯೋ ಅಮ್ಮ, ಖಾರ ಖಾರ, ಬೆಂಕಿ ಬಾಯಲ್ಲಿಟ್ಟ ಹಾಗಿದೆ. ಅತ್ತೆ, ಏನತ್ತೆ ಇದ್ರಲ್ಲಿ ಇಷ್ಟೊಂದು ಖಾರ? ಅಯ್ಯೋ, ನನ್ ಕಣ್ಣಿಂದ ಕಣ್ಣೀರು ಬರ್ತಾ ಇದೆ. ಇದು ಖಾರ ಅಲ್ಲ, ಬೆಂಕಿ. ಅಯ್ಯೋ ಚಿಚ್ಚು, ಈ ಅನ್ನ ತುಂಬಾ ಖಾರವಾಗಿದೆ, ತಣ್ಣೀರಾದ್ರೂ ಕೊಡ್ತೀಯಾ? ಏನೋ ಖಾರನಾ? ನನ್ ಖಾರ ಜಾಸ್ತಿ ಹಾಕಿಲ್ವಲ್ಲ. ಸರಿ ಇರು, ನೀರ್ ತರ್ತೀನಿ. ಚಿಚುಕಾಗೆ ಪುನಃ ಹೋಗಿ ಆ ಬಿಸಿ ನೀರನ್ನೇ ತಗೊಂಡ್ ಬಂದ್ ಕೊಟ್ಲು.
ಖಾರವಾಗುವಾಗ ಬಿಸಿ ನೀರನ್ನ ಕುಡಿದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಮೆಲ್ರೂ ಗೊತ್ತು ತಾನೆ. ಅಯ್ಯೋ ಅಯ್ಯೋ ಅಂತ ಎಲ್ರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ಮಹಿ ಹತ್ತು ಕೋಪದಿಂದ, ನಿನ್ನ ಹಾಳಾದ ಜಿಪುಣತನದಿಂದ ಕುಡಿಲಿಕ್ಕೆ ತಣ್ಣೀರಿಲ್ಲ, ಫ್ಯಾನ್ ಇಲ್ಲ, ನಮ್ನ ಕೊಲ್ಲಿಕ್ಕೆ ಅಂತ ಊಟಕ್ಕೆ ಕರೆದ ನೀನು. ಏನ್ ಮಗಿಯವ್ರೆ ಹಾಗೆ ಹೇಳ್ತಾ ಇದ್ದೀರಾ? ಇರೋದ್ರಲ್ಲಿ ಬಡಿಸ್ತಾ ಇದ್ದೀನಲ್ವಾ? ಪರಿಸ್ಥಿತಿ ಹಾಗಿರುವಾಗ ಅಲ್ಲಿಗೆ ಕುಹುಬಾತು ಹಾಗೂ ಲೂಸಿ ಪಾರಿವಾಳ ಬಂದ್ರು. ಅವರಿಬ್ರು ಬರುವಾಗ್ಲೇ ಕೈಯಲ್ಲಿ ಐಸ್ ಕ್ರೀಮ್ನ ತಗೊಂಡ್ ಬಂದ್ರು. ಹಲೋ ಎವ್ರಿಬಡಿ, ಯಾಕೆ ಎಲ್ಲರೂ ಬಾಯಿ ಒರೆಸ್ಕೊಂಡ್ ಕೂತಿದ್ದೀರಾ? ಚಿಚ್ಚು ಮನೆಯಲ್ಲಿ ಕರೆಂಟ್ ಇಲ್ವಾ? ನಾವು ಇವಾಗ್ಲೇ ಕೂಲ್ ರೂಮ್ ಇಂದ ಬರ್ತಾ ಇದೀವಿ. ಅಲ್ಲಿ ಎಸಿ ಆನ್ ಅಲ್ಲಿದೆ, ಫ್ರಿಡ್ಜ್ ಕೂಡ ಆನ್ ಅಲ್ಲಿದೆ. ಆಂಟಿ ಪ್ಲೀಸ್ ಆಂಟಿ, ನಮಗೂ ಐಸ್ ಕ್ರೀಮ್ ಬೇಕು. ನಾವಿಲ್ಲಿ ನರಕದಲ್ಲಿದ್ದೀವಿ ಆಂಟಿ. ಚಿಚ್ಚು ಐಸ್ ಕ್ರೀಮ್ನ ನೋಡಿದಾಗ ಆಸೆಯಿಂದ, ಲೂಸಿ ನನಗೂ ಕೂಡ ಐಸ್ ಕ್ರೀಮ್ ಕೊಡ್ತೀಯಾ? ಗಂಟ್ಲೆಲ್ಲ ಸುಟ್ಟೋಗ್ತಾ ಇದೆ. ಚಿಚ್ಚು ಸಾರಿ ಚಿಚ್ಚು, ಇದು ಸ್ವಲ್ಪ ಕಾಸ್ಟ್ಲಿ. ನೀನು ಜಿಪುಣಿ ಅಲ್ವಾ, ನಿನಗೆಲ್ಲ ಇದು ಮಾರಾಟಕ್ಕಿಲ್ಲ. ಮಹಿ ಹದ್ದಿಗೆ ಒಂದ್ ಐಡಿಯಾ ಬಂತು. ಚಿಚುಗೆ ಪಾಠ ಕಲ್ಸ್ಕೊಡಕ್ಕೆ ಇದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ಕುಹುನ ನೋಡಿ ಅವರು ಕಣ್ಣು ಹೊಡೆದು, ಇಲ್ಲಿಯ ವಾತಾವರಣ ತುಂಬಾ ಉಷ್ಣತೆಯಿಂದ ಕೂಡಿದೆ. ಇಲ್ಲಿ ನಾವು ಖಾರದಿಂದ ಊಟ ಮಾಡ್ತಾ ಇದ್ದೀವಿ. ಇದರಿಂದ ಹೀಟ್ ಸ್ಟ್ರೋಕ್ ಕೂಡ ಆಗ್ಬೋದು. ಆವಾಗ ಕುಹುಬಾತು, ಹೌದು ಮಗಿಯವ್ರೆ, ನನ್ನ ಸ್ಟೆಥೋಸ್ಕೋಪ್ ಅಲ್ಲಿ ನಾನು ಎಲ್ಲರನ್ನು ಪರೀಕ್ಷೆ ಮಾಡ್ತೀನಿ. ಕುಹು ಚಿನ್ನುನ ಚೆಕ್ ಮಾಡಿದ್ಲು. ಆವಾಗ ಕುಹುಬಾತು ಶಾಕ್ ಆಗಿ, ಚಿಚ್ಚು, ನಿನ್ನ ಚಿನ್ನುಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಅವನಿಗೆ ತಕ್ಷಣ ಇವಾಗ ಎಸಿ ಬೇಕು. ಇಲ್ಲದಿದ್ರೆ ಅವನ್ ಬಾಡಿ ತುಂಬಾನೇ ಹೀಟ್ ಆಗಿ ಫಿಟ್ಸ್ ಬರುವ ಸಾಧ್ಯತೆ ಇದೆ. ಚಿಚ್ಚು ಅದನ್ನ ಕೇಳಿ ಹೆದರಿದ್ಲು. ಏನು ಫಿಟ್ಸಾ? ಅಯ್ಯೋ ನನ್ ಮಗ. ಡಾಕ್ಟರ್ ಇವಾಗ ಏನ್ ಮಾಡೋದು? ಇವಾಗ ಎಸಿನ ಆನ್ ಮಾಡ್ಬೇಕು. ತಂಪಾದ ಕೂಲ್ ಡ್ರಿಂಕ್ಸ್ ನ ಕೊಡ್ಬೇಕು. ಇಲ್ಲದಿದ್ರೆ ನಾನು ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು 50,000 ರೂಪಾಯಿ ಖರ್ಚಾಗ್ಬೋದು. ಏನು 50,000ನ? ಅಯ್ಯಯ್ಯೋ, ನನ್ನ ಆಸ್ತಿ ಎಲ್ಲ ಮುಗ್ದೋಗುತ್ತೆ. ಬೇಡ ಬೇಡ, ಇವಾಗ್ಲೇ ಎಸಿನ ಆನ್ ಮಾಡ್ತೀನಿ. ಚಿಚ್ಚು ದಿಂಬು ಕೆಳಗಡೆ ಇಟ್ಟಿದ್ದ ಎಸಿ ರಿಮೋಟ್ನ ತೆಗೆದ್ಲು. ಕ್ಲಿಕ್ ಅಂತ ಅವಳು ಎಸಿ ಆನ್ ಮಾಡಿದ್ಲು. ತಂಪಾದ ಗಾಳಿ ಬೀಸ್ತಾ ಇತ್ತು. ರೂಮ್ ಇವಾಗ ತಂಪಾಯಿತು. ಒಬ್ಬ ಡಾಕ್ಟರ್ ಆಂಟಿ, ನಿಮ್ಗೆ ಪುಣ್ಯ ಬರುತ್ತೆ, ನಾನ್ ಬದುಕೊಂಡೆ. ಎಲ್ಲರೂ ಖಾರ ತಿಂದಿದ್ರಿಂದ ಎಲ್ಲರಿಗೂ ತಲೆ ತಿರುಗ್ತಾ ಇದೆ. ನೋಡು, ತುನಿಗೆ ಕೂಡ ತಲೆ ತಿರುಗ್ತಾ ಇದೆ. ತಂಪಾದ ಜ್ಯೂಸ್ ಕೊಡು. ಇಲ್ಲಿ ಜ್ಯೂಸ್ ಇಲ್ವೇ? ಏನ್ ಮಾಡೋದು? ಮನೆಯಲ್ಲಿ ಜ್ಯೂಸ್ ಇಲ್ಲ ಅಂದ್ರೆ ಆನ್ಲೈನ್ ಇಂದ ಆರ್ಡರ್ ಮಾಡು. ಇಲ್ಲದಿದ್ರೆ ನಾವು ಎಲ್ಲರೂ ಇಲ್ಲೇ ತಲೆ ತಿರುಗಿ ಬಿದ್ರೆ ಹಾಸ್ಪಿಟ್ಲ್ ಖರ್ಚು ನಿಂದೆ. ಹಾಸ್ಪಿಟ್ಲ್ ಬಿಲ್ಲ? ಅಯ್ಯಯ್ಯೋ, ಲಕ್ಷ ರೂಪಾಯಿ ಆಗುತ್ತೆ. ಇರಿ ಇವಾಗ್ಲೇ ಆರ್ಡರ್ ಮಾಡ್ತೀನಿ. ಚಿಚುಕಾಗೆ ಇಷ್ಟನೇ ಇಲ್ದೆ ಫೋನ್ ತೆಗೆದು ಪಕ್ಕದಲ್ಲಿರುವ ಜ್ಯೂಸ್ ಅಂಗಡಿಗೆ ಕಾಲ್ ಮಾಡ್ತು. ಹಲೋ, ಬೇಗ ಫ್ರಿಡ್ಜ್ ಅಲ್ಲಿರುವ ಮ್ಯಾಂಗೋ ಜ್ಯೂಸ್ ಹಾಗೇನೆ ಫ್ಯಾಮಿಲಿ ಐಸ್ ಕ್ರೀಮ್ ನ ಕಳಿಸಿ. ಬಿಲ್ ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಸ್ವಲ್ಪ ಸಮಯದಲ್ಲಿ ಜ್ಯೂಸ್ ಹಾಗೂ ಐಸ್ ಕ್ರೀಮ್ ಬಂತು. ಮನೆ ಇಡೀ ಎಸಿ ಹಾಕಿದ್ರಿಂದ ತುಂಬಾ ತಂಪಾಗಿತ್ತು. ಎಲ್ರೂ ಹಾಯಾಗಿ ಆ ಜ್ಯೂಸ್ ಹಾಗೂ ಐಸ್ ಕ್ರೀಮ್ನ ತಿಂತಾ ಇದ್ರು. ಇವಾಗ್ಲೇ ಸ್ವರ್ಗದಲ್ಲಿರುವ ಆಗಿದೆ. ಥ್ಯಾಂಕ್ಸ್ ಅಮ್ಮ. ಆಂಟಿ, ನೀವು ಸೂಪರ್ ಆಂಟಿ. ಇದಕ್ಕೆ ಮುಂಚೆ ಖಾರ ಕೊಟ್ರಿ, ಇವಾಗ ತಂಪಾದ ಐಸ್ ಕ್ರೀಮ್ ಕೊಡ್ತಿದ್ದೀರಾ. ಚಿಚ್ಚು ನೋಡ್ದ, ನೀನು ಮನಸ್ಸು ಪೂರ್ತಿಯಾಗಿ ಖರ್ಚು ಮಾಡಿದಕ್ಕೆ ಎಲ್ಲರೂ ಸಂತೋಷವಾಗಿದ್ದಾರೆ. ಇಷ್ಟಕ್ಕೆ ಭಯಪಟ್ರೆ ಹೇಗೆ? ಆವಾಗ ಚಿಚುಕಾಗೆ, ಏನ್ ಮಾಡುದು ತುನಿ? 50,000 ಕೊಟ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ 500 ರೂಪಾಯಿ ಕೊಟ್ಟು ಇದೆಲ್ಲ ತಗೊಂಡೆ. ಸರಿ 500 ರೂಪಾಯಿ ಕೊಟ್ಟಿದ್ದು ವ್ಯರ್ಥ ಆಗಿಲ್ಲ. ಜ್ಯೂಸ್ ಐಸ್ ಕ್ರೀಮ್ ಚೆನ್ನಾಗಿದೆ. ಮಹಿ ನಗುತ್ತಾ, ನಿಜ ಹೇಳದ, ಯಾರಿಗೂ ಈಟ್ ಸ್ಟ್ರೋಕ್ ಆಗಿಲ್ಲ. ನಿನ್ ಕೈಯಿಂದ ಖರ್ಚು ಮಾಡ್ಬೇಕು ಅಂತ ನಾವೆಲ್ಲ ಆಡಿದ ನಾಟಕ ಇದು. ಚಿಚುಕಾಗೆ ಅದನ್ ಕೇಳಿ ಶಾಕ್ ಆದ್ಲು. ಏನೋ ನಾಟಕನ? ಅಯ್ಯಯ್ಯೋ, ನನ್ ಎಸಿ ಬಿಲ್ಲು, ನನ್ ಹಣ ಎಲ್ಲ ಹೋಯ್ತಲ್ಲಪ್ಪ. ಚಿಚ್ಚು, ನೀನ್ ಮಾತ್ರ ಖರ್ಚು ಮಾಡದಿದ್ದಿದ್ರೆ ಇಷ್ಟೊತ್ತಿಗೆ ಯಾರಿಗಾದ್ರೂ ಸೀರಿಯಸ್ ಆಗ್ತಾ ಇತ್ತು. ಮುಖ್ಯವಾಗಿ ನಿನ್ನ ಚಿನ್ನುಗೆ. ನಿನ್ನ ಚಿನ್ನು ಬಿಸಿಲನ್ನ ತಡ್ಕೊಳ್ಳೋದೇ ಇಲ್ಲ. ಆರೋಗ್ಯಕ್ಕಿಂತ ಹಣ ಮುಖ್ಯನಾ? ಚಿಚು ತನ್ನ ಮಗನನ್ನ ನೋಡ್ದ. ಅವನು ತುಂಬಾನೇ ಚುರುಕಾಗಿದ್ದ, ತುಂಬಾ ಸಂತೋಷವಾಗಿದ್ದ. ಆದ್ರೆ ಸ್ವಲ್ಪ ಹೊತ್ತು ಹಿಂದೆ ಅವನು ತುಂಬಾನು ಸುಸ್ತಾಗಿದ್ದ. ಹೌದು ಡಾಕ್ಟರ್, ನನ್ ಮಗ ಸಂತೋಷನೇ ನನಗ್ ಮುಖ್ಯ. ಹಣ ಖರ್ಚಾದ್ರೂ ಪರವಾಗಿಲ್ಲ. ಇವಾಗ ನೀವೇ ಗೆದ್ದಿದ್ದು. ಗೆಲುವು ಯಾರ್ದೇ ಆದ್ರೂ ಎಂಜಾಯ್ಮೆಂಟು ನಮ್ಮೆಲ್ಲರದು. ಇಲ್ಲಿ ನೋಡು ಚಿಚ್ಚು, ಇನ್ನೊಂದ್ಸಲ ಜಿಪಣಿಯಾಗಿ ನೀನ್ ಮಾಡ್ತಾ ಇದ್ರೆ ಎಲ್ಲರೂ ನಿನ್ ಮನೆಯಲ್ಲಿ ಎಸಿ ಹಾಕೊಂಡ್ ಬಂದ್ ನಿದ್ರೆ ಮಾಡ್ತೀವಿ. ಇಲ್ಲಿ ನೋಡಿ, ಇನ್ ಮುಂದೆ ಯಾರಾದ್ರೂ ಮನೆಗ್ ಬಂದ್ರೆ ತಂಪಾದ ಜ್ಯೂಸು ಮಜ್ಜಿಗೆ ಕೂಡ ಕೊಡ್ತೀನಿ. ಎಲ್ರೂ ಅದನ್ನ ಕೇಳಿ ಜೋರಾಗಿ ನಗಾಡಿದ್ರು. ಹೊರಗಡೆ ಬಿಸಿಲು ಜಾಸ್ತಿ ಇದ್ರು ಕೂಡ ಚಿಚುಕಾಗಿಯ ಮನೆ ಮಾತ್ರವಲ್ಲ, ಅಲ್ಲಿ ಇರುವ ಎಲ್ಲರ ಮನಸ್ಸು ಕೂಡ ತುಂಬಾ ತಂಪಾಗಿತ್ತು. ಆ ದಿನದಿಂದ ಚಿಚುಕಾಗಿ ಅವಳ ಜಿಪಣತನ ಎಲ್ಲಾನು ಬಿಟ್ಟು ತನ್ನ ಮಗ ಚಿನ್ನುನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಜಿಪಣತನ ಮಾಡಿ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಆರೋಗ್ಯನ ಹಾಳು ಮಾಡಬಾರ್ದು. ಮಕ್ಕಳಿಗಿಂತ ಹಣ ಅಷ್ಟೇನೂ ಮುಖ್ಯ ಅಲ್ಲ.